Dear students, in our last session we have discussed in general with regard to the financial accounting. Today we shall discuss with the first unit of financial accounting, paper first. As you know that accounting is the language of business through which businessman conveys his state of financial position and a result of his business. And this accounting is as old as money itself. ಆತ್ಮೀಯ ವಿದ್ಯಾರ್ಥಿನಿಯರೇ, ಹಿಂದಿನ ಸೆಷನ್ನಲ್ಲಿ ಜನರಲ್ ಆಗಿ ನಾವು ಅಕೌಂಟಿಂಗ್ ಬಗ್ಗೆ ನೋಡಿದ್ದೀವಿ. ಅಕೌಂಟಿಂಗು ಹೇಗೆ ಹುಟ್ಕೊಳ್ತು, ಯಾವ ಕಾರಣಕ್ಕಾಗಿ ಅಕೌಂಟಿಂಗ್ ಬಳಕೆ ಬಂತು ಅನ್ನೋದನ್ನು ನಾವು ಹಿಸ್ಟ್ರಿಯನ್ನು ತಿಳ್ಕೊಂಡಿದ್ದೇವೆ. ಈಗ ಫಸ್ಟ್ ಯೂನಿಟ್ದು ಅಕೌಂಟಿಂಗದ ಬಗ್ಗೆ ಮೀನಿಂಗು, ಬುಕ್ ಕೀಪಿಂಗು, ಡಿಫ್ರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟಿಂಗು ಆ್ಯಂಡ್ ದೆನ್ ಟೈಪ್ಸ್ ಆಫ್ ಅಕೌಂಟಿಂಗು, ಇವನ್ನೆಲ್ಲ ನೋಡೋಣಂತ. ಇದು ಫಸ್ಟ್ ಯೂನಿಟ್ನಲ್ಲಿ ಬರ್ತಕ್ಕಂಥದ್ದು. ನಿಮಗೀಗಾಗಲೇ ನಾನು ಹೇಳಿದ ಹಾಗೆ ಅಕೌಂಟಿಂಗು ಇದು ಒಂದು ಮಾಧ್ಯಮ, ಸಂವಹನ ಮಾಧ್ಯಮ ಅಂಥೇಳಿ, ಇದಕ್ಕೆ ಬಿಸ್ನೆಸ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೇವೆ ನಾವು ಅದನ್ನೇ. ಹಾಗಾದರೆ ಈ ಲ್ಯಾಂಗ್ವೇಜ್ ಮೂಲಕ ಬಿಸ್ನೆಸ್ ಮನ್ ಏನು ಮಾಡ್ತಾನಂತಂದ್ರೆ ತನ್ನ ಫೈನಾನ್ಷಿಯಲ್ ಪೊಸಿಷನನ್ನು ಮತ್ತು ತನ್ನ ಬಿಸ್ನೆಸ್ನಲ್ಲಿ ವ್ಯಾಪಾರದಲ್ಲಾದಂಥ ಲಾಭ ಮತ್ತು ನಷ್ಟವನ್ನು ತಿಳಿಸಿ ಕೊಡ್ತಾನೆ. ಸೊ ಇದನ್ನು ತಿಳಿಸ್ಕೊಡ್ಲಿಕ್ಕೆ ಯೂಸ್ ಮಾಡಿದಂಥ ಲ್ಯಾಂಗ್ವೇಜಿಗೆ ನಾವು ಅಕೌಂಟಿಂಗ್ ಅಂಥೇಳಿ ಹೇಳ್ತೀವಿ. ಈ ಅಕೌಂಟಿಂಗು ಏನು ಹಣದ ಚಲಾವಣೆ ಆಯ್ತಲ್ಲ, ಮೊದಲೇಕೆಲ್ಲ ಬಾರ್ಟರ್ ಸಿಸ್ಟಮ್ ಇತ್ತು. ಅದಾದ ನಂತರ ಮನಿ ಇದು ಇನ್ವೆನ್ಷನ್ ಆಯಿತು, ಹಣದ ಇನ್ವೆನ್ಷನ್ ಆಯಿತು. ಆ ಹಣದ ಇನ್ವೆನ್ಷನ್ ಆದಾಗ್ಲಿಂದನೂ ಈ ಅಕೌಂಟಿಂಗು ಪ್ರಾಕ್ಟೀಸ್ನಲ್ಲಿ ಇದೆ ಅಂಥೇಳಿ ಹೇಳ್ಬೋದು. ಸೊ ಬಿಫೋರ್ ಗೋಯಿಂಗ್ ಫಾರ್ ಅಕೌಂಟಿಂಗ್ ಇಟ್ ಈಸ್ ಬೆಟರ್ ಟು ಕ್ಲಾರಿಫೈ ಅಬೌಟ್ ಬುಕ್ ಕೀಪಿಂಗ್. ಈಗ ನೀವೆಲ್ಲ PUC ಬುಕ್ ಕೀಪಿಂಗ್ ಓದಿದ್ದೀರಿ. ಹಾಗಾದರೆ ಬುಕ್ ಕೀಪಿಂಗ್ ಅಂದರೆ ಅಂಥೇಳಿ, ಬುಕ್ ಕೀಪಿಂಗ್ ಈಸ್ ದ ಆರ್ಟ್ ಆಫ್ ಕೀಪಿಂಗ್ ಅಕೌಂಟ್ಸ್ ಇನ್ ಎ ರೆಗ್ಯುಲರ್ ಆ್ಯಂಡ್ ಸಿಸ್ಟಮೆಟಿಕ್ ಮ್ಯಾನರ್. ಅಂದರೆ ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಇಡ್ತಕ್ಕಂಥ ಒಂದು ಕಲೆಗೆ ಬುಕ್ ಕೀಪಿಂಗ್ ಅಂತೇಳಿ ಕರೀತಾರೆ. ಇದನ್ನು ನೀವೆಲ್ಲ PUC ಓದಿದ್ದೀರಿ. ಆದರೆ ಅಕೌಂಟಿಂಗ್ ಏನಿದೆಯಲ್ಲ ಅದು ಬುಕ್ ಕೀಪಿಂಗ್ಗಿಂತ ವಿಸ್ತಾರವಾಗಿರ್ತಕ್ಕಂಥದ್ದು, ಬುಕ್ ಕೀಪಿಂಗಿನ್ಕಿಂತ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥದ್ದು, ಬುಕ್ ಕೀಪಿಂಗ್ಗಿಂತ ಹೆಚ್ಚಿನ ಅಂಶಗಳನ್ನು ನಾವು ಇದರಲ್ಲಿ ಕಾಣ್ತೇವೆ. ಸೊ ಬುಕ್ ಕೀಪಿಂಗ್ ಈಸ್ ಮಿಯರ್ ಆನ್ ಆರ್ಟ್ ಆಫ್ ಕೀಪಿಂಗ್ ಅಕೌಂಟ್ಸ್, ವೆರಸ್ ಅಕೌಂಟಿಂಗ್, the meaning of accounting is like this: it is an art of recording, classifying and summarizing in a significant manner and in terms of money transactions and events which are in part at least of financial character and interpreting the result thereof. So from this definition it is clear that accounting is not only recording of business transactions, it records the business transactions and after recording it classifies the transactions and summarizing the transactions in the form of account. And all the money transactions means actions and reactions which are identified in terms of money are called as the transaction. Business transactions may be buying, may be selling, may be payment, may be receipt, may be expenses, may be income. These are all the transactions. These transactions are recorded, classified and summarized by the accounting. So these tasks are the tasks of accounting. Not only recording, classifying and summarizing the transactions but also interpreting the result thereof. So interpreting the result, that is interpreting the profit or loss, interpreting the balance sheet or statement of assets and liabilities is also the task of accounting. So in a nutshell we can say that accounting involves recording, classifying and summarizing and interpreting
the result of the business. Thus, bookkeeping is concerned with the recording aspects, while accounting, being comprehensive, includes not only bookkeeping but also analysis and reporting the recorded information. ಅಂದರೆ ಬುಕ್ ಕೀಪಿಂಗು ಬರೀ ಅಕೌಂಟ್ಸನ್ನು ಇಡ್ತಕ್ಕಂಥ ಒಂದು ಆರ್ಟಿಗೆ ನಾವು ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಆದರೆ ಅಕೌಂಟಿಂಗ್ ಹಾಗಾಗೋದಿಲ್ಲ. ಲೆಕ್ಕಗಳನ್ನು ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತಾರೆ, ಕ್ಲಾಸಿಫೈ ಮಾಡ್ತಾರೆ, ವಿಂಗಡಣೆ ಮಾಡ್ತಾರೆ ಮತ್ತು ಅವುಗಳನ್ನು ಸಮರೈಸ್ ಮಾಡ್ತಾರೆ. ಅಕೌಂಟ್ ಫಾರ್ಮ್ನಲ್ಲಿ ಸಮರೈಸ್ ಮಾಡ್ತಾರೆ. ರೆಕಾರ್ಡ್ ಮಾಡಿ, ಕ್ಲಾಸಿಫೈ ಮಾಡಿ, ಸಮರೈಸ್ ಮಾಡಿ, ಅಕೌಂಟ್ ಫಾರ್ಮ್ನಲ್ಲಿ ಅವುಗಳನ್ನು ಸಮರೈಸ್ ಮಾಡಿ ಮತ್ತು ರಿಸಲ್ಟನ್ನು, ಬಿಸ್ನೆಸ್ ರಿಸಲ್ಟನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಈ ಕಾರ್ಯಗಳೇನಿದಾವಲ್ಲ, ಇವು ಎಲ್ಲ ಕಾರ್ಯಗಳಿಗೆ ನಾವು ಅಕೌಂಟಿಂಗ್ ಅಂತೇಳಿ ಕರಿತೇವೆ, ಲೆಕ್ಕಶಾಸ್ತ್ರ ಅಂತೇಳಿ ಕರಿತೇವೆ. ಸೊ ಅಕೌಂಟಿಂಗ್ ಈಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್. ಅಂದರೆ ಇದು ಒಂದು ಕಲೆ. ಅಕೌಂಟ್ಸನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದು, ಕ್ಲಾಸಿಫೈ ಮಾಡ್ತಕ್ಕಂಥದ್ದು ಮತ್ತು ಸಮರೈಸ್ ಮಾಡ್ತಕ್ಕಂಥದ್ದು ಮತ್ತು ಅವುಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಕಲೆ ಇದೆಯಲ್ಲ, ಅದನ್ನು ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಈಗ ಬುಕ್ ಕೀಪಿಂಗು ಗೊತ್ತಾಯಿತು, ನಮಗೆ ಅಕೌಂಟಿಂಗು ಗೊತ್ತಾಯಿತು. ಬುಕ್ ಕೀಪಿಂಗ್ನಲ್ಲಿ ಒಂದೇ ಟಾಸ್ಕು, ಕೀಪಿಂಗ್ ಆಫ್ ಅಕೌಂಟ್ಸ್ ಅಥವಾ ರೆಕಾರ್ಡಿಂಗ್ ಆಫ್ ಅಕೌಂಟ್ಸ್ ಅಷ್ಟೇ ಇರುತ್ತೆ. ಅಲ್ಲಿ ಇಂಟರ್ಪ್ರಿಟೇಷನ್ ಇರೋಲ್ಲ, ಎನಾಲಿಸಿಸ್ ಇರೋದಿಲ್ಲ. ಆದರೆ ಅಕೌಂಟಿಂಗು ಬುಕ್ ಕೀಪಿಂಗಿಗಿಂತ ಮುಂದುವರೆದಿರ್ತಕ್ಕಂಥದ್ದು, ಅಡ್ವಾನ್ಸ್ಡ್ ಆಗಿರ್ತಕ್ಕಂಥದ್ದು. ಅಲ್ಲಿ ರೆಕಾರ್ಡಿಂಗ್ ಇರುತ್ತೆ ಮತ್ತು ಇಂಟರ್ಪ್ರಿಟೇಷನ್ ಇರುತ್ತೆ ಅಥವಾ ಎನಾಲಿಸಿಸ್ ಇರುತ್ತೆ ಅಂತೇಳಿ ಹೇಳ್ಬೋದು. ಸೊ ದಸ್ ಬುಕ್ ಕೀಪಿಂಗ್ ಈಸ್ ಕನ್ಸರ್ನ್ಡ್ ವಿತ್ ರೆಕಾರ್ಡಿಂಗ್ ಆಸ್ಪೆಕ್ಟ್, ವೈಲ್ ಅಕೌಂಟಿಂಗ್ ಈಸ್ comprehensive and it includes not only bookkeeping but also analysis and reporting the recorded information. Let us see the differences between bookkeeping and accounting. ಇವನ್ನೆಲ್ಲ ನಾನು ಶಾರ್ಟಾಗಿ ಹೇಳ್ತೇನೆ, ನೀವೆಲ್ಲ ಇವನು ಓದಿದ್ದೀರಿ ಪಿ ಯು ಸಿನಲ್ಲಿ. ಮತ್ತು ಸ್ವಲ್ಪ ಬ್ರಷ್ ಅಪ್ ಮಾಡಲಿಕ್ಕೆ, ರೀಕಾಲ್ ಮಾಡಲಿಕ್ಕೆ ನಿಮ್ಮ ಮೆಮೊರಿಯನ್ನು ಮತ್ತೊಂದು ಸಲ ಇವುಗಳನ್ನು ಈ ಯೂನಿಟ್ನಲ್ಲಿ ಹಾಕಿದ್ದಾರೆ. ಅಥವಾ ಬೇರೆ ಯಾರು ನಾನ್ ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ಬುಕ್ ಕೀಪಿಂಗು, ಅಕೌಂಟಿಂಗು ಬೇಸಿಕ್ ಆಸ್ಪೆಕ್ಟ್ಸ್ ಇವು. ಅದಕ್ಕೆ ಮತ್ತೊಂದು ಸಲ ಇವುಗಳನ್ನು ನೀವು ತಿಳ್ಕೊಳ್ಬೇಕಾಗಿದೆ. ದ ಡಿಫ್ರೆನ್ಸಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟಿಂಗ್. ಬುಕ್ ಕೀಪಿಂಗ್ ಈಸ್ ಕನ್ಸರ್ನ್ಡ್ ವಿತ್ ರೆಕಾರ್ಡಿಂಗ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, whereas accounting is the process of summarizing, interpreting and communicating financial transactions. ಈಗಾಗಲೇ ನಾನು ಹೇಳ್ದಂಗೆ ಬುಕ್ ಕೀಪಿಂಗು ಬರೀ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಬರೆದಿಡ್ತಕ್ಕಂಥದ್ದು. ಆದರೆ ಅಕೌಂಟಿಂಗ್ ಏನಾಗ್ತೈತಿ, ರೆಕಾರ್ಡ್ಸ್ ಬುಕ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಸಮರೈಸ್ ಮಾಡುತ್ತೆ, ಅವುಗಳನ್ನು ವಿಶ್ಲೇಷಣೆ ಮಾಡುತ್ತೆ. ಅಷ್ಟೇ ಅಲ್ಲ, ಮತ್ತು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಮಾಹಿತಿಯನ್ನು ಸಹಿತ ಆಸಕ್ತರಿಗೆ, ವ್ಯಾಪಾರಸ್ಥರ, ಬಿಸ್ನೆಸ್ ಓನರ್ಗಾಗಿರ್ಬೋದು ಅಥವಾ ಕ್ರೆಡಿಟರ್ಸ್ಗಾಗಿರ್ಬೋದು ಅಥವಾ ಬ್ಯಾಂಕರ್ಸ್ಗಾಗಿರ್ಬೋದು ಅಥವಾ ಪಬ್ಲಿಕ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಆಫೀಸರ್ಸ್ಗಾಗಿರ್ಬೋದು, ಇವ್ರಿಗೆಲ್ಲ ಒಂದು ಬಿಸ್ನೆಸ್ಸಿನ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಸಹಿತ ಅಕೌಂಟಿಂಗ್ ಆಗಿದೆ ಅಂತೇಳಿ ಹೇಳ್ಬೋದು. ದ ಸೆಕೆಂಡ್ ಡಿಫರೆನ್ಸ್ ಈಸ್ ಬೇಸ್ಡ್ ಆನ್ ದಿ ಆಬ್ಜೆಕ್ಟಿವ್ಸ್. ದ ಆಬ್ಜೆಕ್ಟಿವ್ ಆಫ್ ಬುಕ್ ಕೀಪಿಂಗ್ ಈಸ್ ಟು ಕೀಪ್ ರೆಕಾರ್ಡ್ಸ್ ಆಫ್ ಆಲ್ ಟ್ರಾನ್ಸಾಕ್ಷನ್ಸ್, ವೈಲ್ accounting aims to gauge the financial situation and communicate the information to the concerned parties. ಬುಕ್ ಕೀಪಿಂಗ್ ಅದು ಉದ್ದೇಶ ಬರೀ ರೆಕಾರ್ಡ್ಸನ್ನು ಇಡ್ತಕ್ಕಂಥದ್ದು ಅಷ್ಟೇ ಉದ್ದೇಶ ಆಗಿದೆ. ಅದು ಮತ್ತೆ ಎನಲೈಸ್ ಮಾಡೋಕೆ, ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಅದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಹೋಗಲ್ಲ. ಬರೀ ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದಷ್ಟೇ ಬುಕ್ ಕೀಪಿಂಗಿನ ಉದ್ದೇಶ ಆಗಿದೆ. ಆದರೆ ಅಕೌಂಟಿಂಗಿನ ಉದ್ದೇಶ ಹಾಗಾಗಿರೋದಿಲ್ಲ. ಫೈನಾನ್ಷಿಯಲ್ ಪೊಸಿಷನನ್ನು ಕಂಡು ಹಿಡ್ತಕ್ಕಂಥದ್ದು ಮತ್ತು ಆ ಫೈನಾನ್ಷಿಯಲ್ ಪೊಸಿಷನನ್ನು ಅಥವಾ ಬಿಸ್ನೆಸ್ಸಿನ ರಿಸಲ್ಟನ್ನು, ಫಲಿತಾಂಶವನ್ನು, ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಇದನ್ನು ಸಹಿತ ಕಮ್ಯುನಿಕೇಟ್ ಮಾಡ್ತಕ್ಕಂಥ, ಈ ಮಾಹಿತಿಯನ್ನು ಕನ್ಸರ್ನ್ಡ್ ಪಾರ್ಟೀಸ್ಗಳಿಗೆ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಉದ್ದೇಶ ಅಕೌಂಟಿಂಗದಾಗಿದೆ ಅಂತೇಳಿ ಹೇಳ್ಬೋದು. ದ ಥರ್ಡ್ ಡಿಫ್ರೆನ್ಸ್ ಬಿಟ್ವೀನ್ ಬುಕ್ ಕೀಪಿಂಗ್ ಆ್ಯಂಡ್ ಅಕೌಂಟಿಂಗ್ ಈಸ್ bookkeeping does not require any special skill, whereas accounting requires a special skill. As you know that books of accounts are kept by the unskilled in the sense that not possessing prescribed qualification. The persons who have not possessing prescribed qualification, they are maintaining books of accounts in a rudimentary manner, whereas accounting requires a special skill
like BCom or like MCom. These are all the skills or qualification required for being an accountant, because it consists of many aspects. Not only recording, one can record, but it is very difficult to interpret or analyze the recorded transaction. Hence, to analyze the recorded transaction, it requires a special skill. So accounting requires special skill, whereas bookkeeping requires does not requires any special skill. ಅಂದರೆ ಈ ಬುಕ್ ಕೀಪಿಂಗ್ ಮೇಂಟೈನ್ ಮಾಡಲಿಕ್ಕೆ ಅಥವಾ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಅಥವಾ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ, ಬುಕ್ ಕೀಪಿಂಗನ್ನು ಕೆಲಸವನ್ನು ನಿರ್ವಹಿಸಲಿಕ್ಕೆ ಯಾವುದೇ ವಿಶೇಷ ನೈಪುಣ್ಯತೆ ಬೇಕಾಗಿಲ್ಲ. ನಮಗೆಲ್ಲ ಗೊತ್ತಿದೆ, ಹಿಂದೆ SSLC ಮಾಡಿದವರಾಗಲಿ ಅಥವಾ 7th ಮಾಡಿದವರಾಗಲಿ ಅವರೆಲ್ಲ ರೂಢಿ ಮೇಲೆ ಏನು ಮಾಡ್ತಿದ್ರು ಅಂದ್ರೆ ಲೆಕ್ಕಪತ್ರಗಳನ್ನು ಬರಿತಾ ಇದ್ದರು. ಅವ್ರಿಗೆ ಯಾವುದು BCom ಕ್ವಾಲಿಫಿಕೇಷನ್ ಆಗಿರಲಿ ಅಥವಾ MCom ಕ್ವಾಲಿಫಿಕೇಷನ್ ಆಗಿರಲಿ ಅದು ಯಾವುದು ಇರಲಿಲ್ಲ. ಬಟ್ ಯಾಕಂದರೆ ಅವಾಗ ಟ್ರಾನ್ಸಾಕ್ಷನ್ಸ್ ಕಡಿಮೆ ಇದ್ದವು ಮತ್ತು ಬರೀ ರೆಕಾರ್ಡ್ ಮಾಡೋದು ಅಷ್ಟೇ ಆಗ್ತಿತ್ತು. ಅವುಗಳನ್ನು ಅದರ ರಿಪರ್ಕೇಷನ್ಸು ಅಥವಾ ಇಂಪ್ಲಿಕೇಶನ್ಸನ್ನು ತಿಳಿದುಕೊಳ್ಳಲಿಕ್ಕೆ ಹೋಗ್ತಿದ್ದಿಲ್ಲ. ಸೊ ಹಾಗಾಗಿಬಿಟ್ಟು ಬುಕ್ ಕೀಪಿಂಗಿಗೆ ಮೇಂಟೈನ್ ಮಾಡ್ತಕ್ಕಂಥವ್ರಿಗೆ ಯಾವುದೇ ಸ್ಪೆಷಲ್ ಸ್ಕಿಲ್ ಬೇಕಾಗಿಲ್ಲ. ಆದರೆ ಅಕೌಂಟಿಂಗಿಗೆ ಮಾತ್ರ ವಿಶೇಷ ನೈಪುಣ್ಯತೆ ಬೇಕು. ವಿಶೇಷ ನೈಪುಣ್ಯತೆ ಹೊಂದಿದವರು ಮಾತ್ರ ಅಕೌಂಟೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಅಕೌಂಟಿಂಗ್ನಲ್ಲಿ ಬರೀ ರೆಕಾರ್ಡ್ ಮಾಡೋದಷ್ಟೇ ಅಲ್ಲ, ಅಕೌಂಟಿಂಗ್ನಲ್ಲಿ ಆ ಟ್ರಾನ್ಸಾಕ್ಷನ್ಸನ್ನು ಕ್ಲಾಸಿಫೈ ಮಾಡಬೇಕಾಗತ್ತೆ, ಟ್ರಾನ್ಸಾಕ್ಷನ್ಸನ್ನು ಸಮರೈಸ್ ಮಾಡಬೇಕಾಗತ್ತೆ, ಟ್ರಾನ್ಸಾಕ್ಷನ್ಸನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಫೈನಾನ್ಷಿಯಲ್ ಪೊಸಿಷನ್ಸ್ದ ಏನು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಇದೆಯಲ್ಲ, ಅದು ಏನು ತೋರಿಸುತ್ತೆ. ನಾವು ಬರೀ ಅಸೆಟ್ಟು ಲಯಬಿಲಿಟಿ ಟ್ಯಾಲಿ ಆಯಿತು ಅಂತಂದರೆ ಬ್ಯಾಲೆನ್ಸ್ ಶೀಟು ಚೆನ್ನಾಗಿದೆ ಅಂತ ಹೇಳೋದರ ಅರ್ಥ ಅಲ್ಲ. ಅಲ್ಲಿ ತೋರಿಸಿದಂಥ ಐಟಮ್ಸ್ಗಳ ಯಾವ ಪ್ರಭಾವಗಳನ್ನು ಬೀರ್ತವೆ, ಯಾವ ಮಾಹಿತಿಯನ್ನು ನೀಡ್ತವೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ತಕ್ಕಂಥದ್ದು ಅಕೌಂಟಿಂಗ್ನಲ್ಲಿ ಒಳಗೊಂಡಿದೆ. ಹಾಗಾಗಿ ಅಕೌಂಟಿಂಗ್ಗೆ ವಿಶೇಷ ನೈಪುಣ್ಯತೆ ಬೇಕು, ಬುಕ್ ಕೀಪಿಂಗಿಗೆ ವಿಶೇಷ ನೈಪುಣ್ಯತೆ ಬೇಕಾಗಿಲ್ಲ ಅಂತೇಳಿ ಹೇಳ್ಬೋದು. ದೆನ್ ದ ಫೋರ್ತ್ ಆ್ಯಂಡ್ ದ ಲಾಸ್ಟ್ difference between bookkeeping and accounting is bookkeeping does not involve any analysis, whereas accounting involves analysis and interpretation. As we have already studied that bookkeeping does not take any risk of analyzing the business transactions. It simply records, whereas accounting, the main task of accounting is to analyze the business transactions and interpret the business transactions. What is the message of a financial statement, that is to be determined by the accounting. So accounting involves analysis and interpretation, not whereas bookkeeping involves mere recording. ಅಂದರೆ ಬುಕ್ ಕೀಪಿಂಗು ವಿಶ್ಲೇಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಒಳಗೊಂಡಿಲ್ಲ, ಬರೀ ಅದು ರೆಕಾರ್ಡ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾತ್ರ ಒಳಗೊಂಡಿದೆ. ವಿಶ್ಲೇಷಣೆ ಮಾಡ್ತಕ್ಕಂಥದ್ದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನಾಗಲಿ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನಾಗಲಿ ಇವುಗಳನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ, ಬರೀ ಅದು ರೆಕಾರ್ಡ್ ಮಾಡುತ್ತೆ ಅಷ್ಟೇ ಟ್ರಾನ್ಸಾಕ್ಷನ್ಸನ್ನು. ಆದರೆ ಅಕೌಂಟಿಂಗ್ ಹಾಗಾಗೋದಿಲ್ಲ. ರೆಕಾರ್ಡ್ ಮಾಡಿದಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಮತ್ತು ಅವುಗಳಿಂದ ಏನೇನು ಪರಿಣಾಮಗಳು ಬೀರ್ತಾವೆ ಅಂತಕ್ಕಂಥ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ನು ಎರಡೂ ಅಕೌಂಟಿಂಗಿನ ವಿಶೇಷ ಕಾರ್ಯಗಳು ಅಂಥೇಳಿ ಹೇಳ್ಬೋದು. ಈ ರೀತಿಯಾಗಿ ನಾವು ಬುಕ್ ಕೀಪಿಂಗು ಮತ್ತು ಅಕೌಂಟಿಂಗನ್ನು ಬೇರೆ ಬೇರೆ ನೋಡ್ಬೋದು. ಬಹಳಷ್ಟು ಸಂದರ್ಭದಲ್ಲಿ ಬುಕ್ ಕೀಪಿಂಗು ಮತ್ತು ಅಕೌಂಟಿಂಗನ್ನು ಒಂದೇ ರೀತಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಬಟ್ ಟೆಕ್ನಿಕಲಿ ದೇ ಆರ್ ನಾಟ್ ಒನ್ ಆ್ಯಂಡ್ ದ ಸೇಮ್. The lot of differences are there between accounting and bookkeeping. Let us see the importance of accounting. ಅಕೌಂಟಿಂಗಿನ ಮಹತ್ವ ಏನು ಅಂತೇಳಿ ನಮಗೀಗಾಗಲೇ ಗೊತ್ತಾಗಿದೆ. ಅಕೌಂಟಿಂಗಿನ ಮಹತ್ವ ಬಹಳಷ್ಟಿದೆ ಅಂಥೇಳಿ. ಅಕೌಂಟಿಂಗ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ರನ್ನಿಂಗ್ ಎ ಬಿಸ್ನೆಸ್. ಇಟ್ ಹೆಲ್ಪ್ಸ್ ಬಿಸ್ನೆಸ್ ಇನ್ ದ ಫಾಲೋಯಿಂಗ್ ವೇಸ್, ದಟ್ ಈಸ್ ಎವಾಲ್ಯೂಯೇಷನ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದ ಬಿಸ್ನೆಸ್. It ensures statutory compliances. It helps to prepare budgets, and it helps in filing financial statements. These are all the role played by the accounting. So in evaluating the performance of the business,
in complying the statutory requirements, in preparing the budgets, and in filing the financial statements, accounting helps a lot. Hence we can say that accounting is plays a vital role in running the business. Businessman can come to know, every businessman wants to know whether their investment is bringing good return or not. How can they come to know whether their investment is bringing good return or not? By preparing the statement of profit or loss, or statement of income and expenses, and also to know whether what is their financial position. In order to know the financial position, the businessman has to prepare the statement of assets and liabilities. The preparation of statement of assets and liabilities, preparation of financial statements, that is income and expenses, or profit and loss account, are the tasks of accounting. So by preparing all these, it helps, accounting helps a lot to the businessman. Not only it helps to the businessman, but also it helps to the income tax authorities or other bankers, creditors. They are all getting benefits by accounting. While lending loans or while granting loans and advances, banker will take into consideration the financial statements. On the basis of financial statement, 3 years or 5 years financial statements, he will come to he will take a decision whether to grant a loan or not to the business house or businessman. So in this way, everybody is benefited by accounting. So in this way, accounting is helpful. ಅಂದರೆ ಈ ಲೆಕ್ಕ ಶಾಸ್ತ್ರದ ಮಹತ್ವ ಏನು ಅಂತೇಳಿ ನಾನು ತಿಳ್ಕೊಳ್ಬೇಕು. ಇದು ಬಿಸ್ನೆಸ್ಸಿನಲ್ಲಿ, ವ್ಯಾಪಾರದಲ್ಲಿ ಅಥವಾ ವ್ಯಾಪಾರವನ್ನು ನಡೆಸುವಲ್ಲಿ ಅಕೌಂಟಿಂಗು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಪ್ರತಿಯೊಬ್ಬ ವ್ಯಾಪಾರಸ್ಥರು ಸಹಿತ ತಾವು ಹೂಡಿದಂಥ ಬಂಡವಾಳ ಸಾಕಷ್ಟು ಆದಾಯವನ್ನು ತರ್ತಾ ಇದೆಯೋ ಇಲ್ವೋ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ, ಅಸೆಟ್ಸ್ ಎಷ್ಟಿದ್ದಾವೆ, ಲಯಬಿಲಿಟೀಸ್ ಎಷ್ಟಿದ್ದಾವೆ, ಇವುಗಳನ್ನು ಸಹಿತ ತಿಳಿದುಕೊಳ್ಳಿಕ್ಕೆ ಎಲ್ಲ ಪ್ರತಿಯೊಬ್ಬ ವ್ಯಾಪಾರಸ್ಥರು ಸಹಿತ ಬಯಸ್ತಾರೆ. ಸೊ ಹಾಗಾದರೆ ಇದನ್ನೆಲ್ಲ ತಿಳಿದುಕೊಳ್ಳಿಕ್ಕೆ ಅಕೌಂಟಿಂಗು ವ್ಯಾಪಾರಸ್ಥರಿಗೆ ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಈ ಕೆಳಗಿನ ಅಂಶಗಳಿಂದ ಅದರ ಒಂದು ಮಹತ್ವ ನಮಗೆ ಗೊತ್ತಾಗುತ್ತೆ. ಒಂದನೇದು ಇವ್ಯಾಲ್ಯೂಯೇಷನ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಬಿಸ್ನೆಸ್, ಅಂದರೆ ವ್ಯವಹಾರದ ಒಂದು ಕಾರ್ಯಕ್ಷಮತೆಯನ್ನು ಅಳತೆ ಮಾಡಲಿಕ್ಕೆ, ಅದನ್ನು ತಿಳಿದುಕೊಳ್ಳಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಇವ್ಯಾಲ್ಯೂಯೇಷನ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಬಿಸ್ನೆಸ್ ಅಂದರೆ ವ್ಯವಹಾರದ ಕಾರ್ಯಕ್ಷಮತೆಯನ್ನು ತಿಳಿದುಕೊಳ್ಳಲಿಕ್ಕೆ ಅಥವಾ ಅದನ್ನು ಅಳತೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತೇಳಿ. ದೆನ್ ಇಟ್ ಎನ್ಶ್ಯೂರ್ಸ್ ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸಸ್. ಹಾಗಾದರೆ ಈ ಸ್ಟ್ಯಾಟ್ಯುಟರಿ ಇದ್ರ ಪ್ರಕಾರ, ರಿಕ್ವೈರ್ಮೆಂಟ್ಸ್ ಪ್ರಕಾರ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಬೇಕು ಅಂತೇಳಿ, ಕಂಪ್ನೀಸ್ ಎಲ್ಲ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಬೇಕು, ಪಾರ್ಟ್ನರ್ಶಿಪ್ನವರು ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕು, ಹೀಗೆಲ್ಲ ಇದೆ. ಸೊ ಆ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ಸ್, ಕಾನೂನಾತ್ಮಕ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೂ ಸಹಿತ ಇದು ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ಬೋದು. ದೆನ್ ಇಟ್ ಹೆಲ್ಪ್ಸ್ ಟು ಪ್ರಿಪೇರ್ ಬಜೆಟ್ಸ್. ಆ್ಯಸ್ ಐ ಟೋಲ್ಡ್ ಯು ದಟ್ ಇಟ್ ನಾಟ್ ಓನ್ಲಿ ರೆಕಾರ್ಡ್ಸ್ ದ ಟ್ರಾನ್ಸಾಕ್ಷನ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರಿಪೇರಿಂಗ್ ದ ಬಜೆಟ್ಸ್. ಇದು ಬಜೆಟ್ಸನ್ನು ತಯಾರು ಮಾಡಲಿಕ್ಕೆ, ಮುಂಗಡ ಪತ್ರಗಳನ್ನು. ಹಾಗಾದರೆ ಮುಂಗಡ ಪತ್ರಗಳನ್ನು ತಯಾರು ಮಾಡೋದು ಯಾವುದರ ಆಧಾರದ ಮೇಲೆ ಅಂತಂದರೆ, ಹಿಂದಿನ ವರ್ಷಗಳ ರೆಕಾರ್ಡ್ಸ್ಗಳನ್ನು, ಅಕೌಂಟಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಅಥವಾ ಅಕೌಂಟ್ಸ್ಗಳನ್ನು ನೋಡ್ಕೊಂಡ್ಬಿಟ್ಟು ನಾವು ಮುಂಗಡ ಪತ್ರವನ್ನು ತಯಾರು ಮಾಡ್ತೇವೆ. ಸೊ ಆ ದೃಷ್ಟಿನಲ್ಲಿ ಮುಂಗಡ ಪತ್ರಗಳನ್ನು ತಯಾರು ಮಾಡಲಿಕ್ಕೆ ಅಕೌಂಟಿಂಗು ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಆ್ಯಂಡ್ ದೆನ್ ಫೈಲಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಾಗಾದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಫೈಲ್ ಮಾಡಬೇಕಾಗಿದೆ ಬಿಸ್ನೆಸ್ಮನ್ನು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಅಥವಾ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಂತಾರೆ. ಇವೆಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಫೈಲ್ ಮಾಡುವಾಗಲೂ ಸಹಿತ ಅಕೌಂಟಿಂಗು ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಸೊ ಇನ್ ಎ ನಟ್ಸಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ ಅಕೌಂಟಿಂಗ್ ಈಸ್ ಪ್ಲೇಯಿಂಗ್ ಎ ವೈಟಲ್ ರೋಲ್ ಇನ್ ರನ್ನಿಂಗ್ ದ ಬಿಸ್ನೆಸ್. ನಾವು ವಿ ಶಾಲ್ ಡಿಸ್ಕಸ್ ದ ಟೈಪ್ಸ್ ಆಫ್ ಅಕೌಂಟ್ಸ್. ಈಗಾಗಲೇ ನೀವು PUC ನಲ್ಲಿ ಟೈಪ್ಸ್ ಆಫ್ ಅಕೌಂಟ್ಸನ್ನು ಓದಿದ್ದೀರಿ.
ನಿಮಗೆಲ್ಲ ಗೊತ್ತಿರೋ ಹಾಗೆ 3 ಟೈಪ್ ಅಕೌಂಟ್ಸ್ ಇದ್ದಾವೆ. ರಿಯಲ್ ಅಕೌಂಟ್, ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ ಅಂಥೇಳಿ. ಸೊ ಪರ್ಸ್ನಲ್ ಅಕೌಂಟು ಅಂದರೆ ಹೆಸರೇ ತಿಳಿಸುವ ಹಾಗೆ ಪರ್ಸನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಂಪ್ನಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಫರ್ಮ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಬಿಸ್ನೆಸ್ ಮನ್ ಅಂತಂದರೆ ಹಲವಾರು ವ್ಯಕ್ತಿಗಳ ಜೊತೆಗೆ ಅವನು ವ್ಯವಹಾರ ಮಾಡಬೇಕಾಗತ್ತೆ. ಕಂಪನಿಯವರು ಅನೇಕ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡಬೇಕಾಗತ್ತೆ. ಫರ್ಮ್ನವರು ಅನೇಕ ವ್ಯಕ್ತಿಗಳ ಜೊತೆಗೆ ಅಥವಾ ಬೇರೆ ಫರ್ಮ್ಸ್ ಜೊತೆಗೆ ಅಥವಾ ಬೇರೆ ಕಂಪ್ನಿಗಳ ಜೊತೆಗೆ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಆ ವ್ಯಕ್ತಿಗಳ ಜೊತೆಗೆ ಅಥವಾ ಕಂಪನಿಗಳ ಜೊತೆಗೆ ಅಥವಾ ಫರ್ಮ್ಸಿಗೆ ಹೆಸರಿನಲ್ಲಿ ಇರ್ತಕ್ಕಂಥ ಖಾತೆಗಳೇನಿದಾವಲ್ಲ ಅವುಗಳಿಗೆ ನಾವು ಪರ್ಸ್ನಲ್ ಅಕೌಂಟ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಕೋರೀಸ್ ಅಕೌಂಟ್ ಇರ್ಬೋದು, ಅಥವಾ ಪಾಟೀಲ್ಸ್ ಅಕೌಂಟ್ ಇರ್ಬೋದು, ಅಥವಾ ಅಂಗಡೀಸ್ ಅಕೌಂಟ್ ಅಂತೇಳಿ ಇರ್ಬೋದು, ರಾಮಾಸ್ ಅಕೌಂಟು, ಸೀತಾಸ್ ಅಕೌಂಟು, ಕೃಷ್ಣಾಸ್ ಅಕೌಂಟು, ಈ ರೀತಿ ಅವರ ಹೆಸರಿನ ಮೇಲೆ ಏನೋ ಖಾತೆಗಳಿದಾವೆ, ವೈಯಕ್ತಿಕ ಖಾತೆಗಳಂತೇಳಿ ನಾವು ಕರಿತೇವೆ. ಇವುಗಳು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಖಾತೆಗಳಿಗೆ ನಾವು ವೈಯಕ್ತಿಕ ಖಾತೆಗಳು, ಹೆಸರು ಹೇಳುತ್ತೆ ವೈಯಕ್ತಿಕ ಅಂದರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರ್ತವೆ. ಬರೀ ವ್ಯಕ್ತಿ ಅಂತಂದ್ರೆ ನ್ಯಾಚುರಲ್ ಪರ್ಸನ್ ಅಲ್ಲ, ಆರ್ಟಿಫಿಷಿಯಲ್ ಪರ್ಸನ್, ಕಂಪ್ನಿ ಆಗಿರ್ಬೋದು, ಫರ್ಮ್ ಆಗಿರ್ಬೋದು, ಇವುಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಖಾತೆಗಳಿದಾವಲ್ಲ ಅವುಗಳಿಗೆ ನಾವು ಪರ್ಸ್ನಲ್ ಅಕೌಂಟ್ ಅಂತ ಕರಿತೀವಿ ಅಥವಾ ವೈಯಕ್ತಿಕ ಖಾತೆಗಳಂತ ಕರಿತೀವಿ. ಹಾಗಾದರೆ ವೈಯಕ್ತಿಕ ಖಾತೆಯ ರೂಲ್ಸು, ಪರ್ಸ್ನಲ್ ಅಕೌಂಟದ್ದು ಗೋಲ್ಡನ್ ರೂಲ್ಸ್ ಏನಂತಂದರೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಅಂದ್ರೆ ಯಾರೋ ರಿಸೀವ್ ಮಾಡ್ಕೊತಾರೋ, ನಗದು ಹಣವನ್ನು ರಿಸೀವ್ ಮಾಡ್ಕೊತೀರೋ ಆಗಿರ್ಬೋದು, ಅಥವಾ ಬೆನಿಫಿಟನ್ನು ಯಾರು ರಿಸೀವ್ ಮಾಡ್ಕೊತಾರೋ ಅವರಿಗೆ ಅವ್ರ ಅಕೌಂಟನ್ನು ಅವ್ರ ಖಾತೆಗೆ ಡೆಬಿಟ್ ಮಾಡಬೇಕು. ಮತ್ತು ಯಾರು ಸಂದಾಯ ಮಾಡ್ತಾರಲ್ಲೋ ಅವ್ರ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಅಂದರೆ ಇಲ್ಲಿ ಡೆಬಿಟ್ ಅಂತಂದರೆ ಟು ರೆಕಾರ್ಡ್ ಆನ್ ಲೆಫ್ಟ್ ಸೈಡ್ ಆಫ್ ದ ಲೆಡ್ಜರ್. ಒಂದು ಖಾತೆ ಇರುತ್ತಲ್ಲ, ಲೆಡ್ಜರ್ ಖಾತೆ ಇರುತ್ತಲ್ಲ, ಅದರ ಲೆಫ್ಟ್ ಸೈಡ್ ಬರೆಯೋದಕ್ಕೆ ನಾವು ಡೆಬಿಟ್ ಅಂತ ಕರಿತೀವಿ, ಅಥವಾ ಅದನ್ನು ಡೆಬಿಟ್ ಸೈಡ್ ಅಂತೇಳಿ ಕರಿತೀವಿ. ಇದನ್ನೇ ನಾವೇನು ಮಾಡ್ತೀವಿ, ಜರ್ನಲ್ ಎಂಟ್ರಿ ಎಲ್ಲ ಬರೆಯುವಾಗ ಡೆಬಿಟ್ ಅನ್ನೋದ್ರ ಬದಲಿ DR ಅನ್ನೋ ಪದವನ್ನು ಯೂಸ್ ಮಾಡ್ತೇವೆ. DR ಡಸ್ ನಾಟ್ ಮೀನ್ಸ್ ಡಾಕ್ಟರ್. Here in accounting, DR means debit. Debit means to enter on the debit side or to record on the left side of the ledger account. Credit means to record on the right side of the ledger or credit side. ಹಾಗಾದರೆ ಕ್ರೆಡಿಟ್ ಅಂತಂದರೆ ರೈಟ್ ಸೈಡ್. ಈಗ ಒಂದು ಖಾತೆ ಅಂತಂದರೆ ಅದಕ್ಕೆ 2 ಭಾಗ ಮಾಡ್ತೇವೆ ನಾವು, ಒಂದು ಡೆಬಿಟು ಇನ್ನೊಂದು ಕ್ರೆಡಿಟು, ಅಥವಾ ಒಂದು ಲೆಫ್ಟ್ ಸೈಡು ಇನ್ನೊಂದು ರೈಟ್ ಸೈಡ್ ಅಂತ ಮಾಡ್ತೀವಿ. ಲೆಫ್ಟ್ ಸೈಡ್ಗೆ ನಾವು ಡೆಬಿಟ್ ಸೈಡ್ ಅಂತ ಕರಿತೀವಿ, ರೈಟ್ ಸೈಡ್ಗೆ ಕ್ರೆಡಿಟ್ ಸೈಡ್ ಅಂತ ಕರಿತೀವಿ. ಡೆಬಿಟ್ ಅಂತಂದ್ರೆ ಲೆಫ್ಟ್ ಸೈಡ್ ಬರಿಬೇಕು, ಕ್ರೆಡಿಟ್ ಅಂತಂದ್ರೆ ರೈಟ್ ಸೈಡ್ ಬರಿಬೇಕು, ಅಂದರೆ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್, ಇದನ್ನ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತೇಳಿ ಕರಿತೀವಿ. ನೆಕ್ಸ್ಟು 2ನೇ ಟೈಪ್ ಆಫ್ ಅಕೌಂಟ್ ಯಾವುದಂತಂದ್ರೆ ರಿಯಲ್ ಅಕೌಂಟ್ ಅಂತೇಳಿ. ರಿಯಲ್ ಅಕೌಂಟ್ಸ್ ಆರ್ ದ ಅಕೌಂಟ್ಸ್ ಆಫ್ ಥಿಂಗ್ಸ್ ಆ್ಯಂಡ್ ಪ್ರಾಪರ್ಟೀಸ್. ನಾಟ್ ಓನ್ಲಿ persons are required for the business, things are also required for the business, properties are also required for the business. Take for example, furnitures are required, stock is required, building is required, cash is required. Mere persons are not from mere persons business cannot be conducted or business cannot be run. So things are also required to run the business, or properties are also required to run the business. So the things and properties accounts are called as the real account, maybe tangible or maybe intangible. So examples for a real account: cash account, furniture account, stock account, building account. These are all the examples for a real account. ಅಂದರೆ ಬರೀ ವ್ಯಕ್ತಿಗಳಿಂದ ಮಾತ್ರ ವ್ಯವಹಾರ ನಡೆಯೋದಿಲ್ಲ. ವ್ಯಕ್ತಿಗಳೇ ವ್ಯವಹಾರವನ್ನು ಮಾಡಬೇಕು ಅಂದ್ರೂ ಸಹಿತ ಅವರಿಗೆ ನಗದು ಹಣ ಬೇಕು, ಮತ್ತು ಫರ್ನಿಚರ್ ಬೇಕು, ಸ್ಟಾಕ್ ಬೇಕು, ಬಿಲ್ಡಿಂಗ್ ಬೇಕು. ಇವೆಲ್ಲ ಥಿಂಗ್ಸ್ಗಳನ್ನು ಕರಿತೇವಲ್ಲ, ಅಥವಾ ಆಸ್ತಿಗಳಂತ ಏನು ಕರಿತೇವಲ್ಲ, ಆಸ್ತಿ ಮತ್ತು ಈ ಥಿಂಗ್ಸ್ಗಳಿಲ್ದೇ ವ್ಯವಹಾರವನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಆದ್ದರಿಂದ ಈ ಥಿಂಗ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆಸ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಖಾತೆಗಳೇನಿದಾವಲ್ಲ ಅವುಗಳನ್ನು ನಾವು ರಿಯಲ್ ಅಕೌಂಟ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಕ್ಯಾಶ್ ಅಕೌಂಟ್ ಆಗಿರ್ಬೋದು, ಫರ್ನಿಚರ್ ಅಕೌಂಟ್ ಆಗಿರ್ಬೋದು, ಸ್ಟಾಕ್ ಅಕೌಂಟ್ ಆಗಿರ್ಬೋದು, ಅಥವಾ ಬಿಲ್ಡಿಂಗ್ ಅಕೌಂಟ್ ಆಗಿರ್ಬೋದು. ಇವೆಲ್ಲ ರಿಯಲ್ ಅಕೌಂಟಿನ ಉದಾಹರಣೆಗಳು. ಹಾಗಾದರೆ ರಿಯಲ್ ಅಕೌಂಟದ್ದು ರೂಲ್ಸು ಏನು ಅಂತೇಳಿ ಈಗಾಗಲೇ ನಾವು ಪರ್ಸ್ನಲ್ ಅಕೌಂಟದ್ದು ರೂಲ್ಸ್ ನೋಡಿದ್ದೀವಿ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್.
ಹಾಗಾದರೆ ಇಲ್ಲಿ ರಿಯಲ್ ಅಕೌಂಟದ್ದು ರೂಲ್ಸ್ ಏನಪ್ಪ ಅಂತಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ವ್ಯವಹಾರದ ಒಳಗಡೆ ಏನು ಬರುತ್ತೋ ಅದನ್ನೆಲ್ಲ ಡೆಬಿಟ್ ಮಾಡಬೇಕು. ವ್ಯವಹಾರದಿಂದ ಅಥವಾ ವ್ಯಾಪಾರಸ್ಥನಿಂದ ಏನು ಹೊರಗೆ ಹೋಗುತ್ತಲ್ಲೋ ಅದನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಈಗ ಕ್ಯಾಶ್ ಬಂತು ಅಂತಂದ್ರೆ ಅದನ್ನು ಡೆಬಿಟ್ ಮಾಡಬೇಕು. ಒಂದು ವೇಳೆ ಕ್ಯಾಶ್ ಹೋಯ್ತಪ್ಪ ಅಂತಂದ್ರೆ ಅದನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಫರ್ನಿಚರ್ ಬಂತು ಅಂತಂದ್ರೆ ಬಿಸ್ನೆಸ್ಗೆ ಅದನ್ನು ಡೆಬಿಟ್ ಮಾಡಬೇಕು. ಫರ್ನಿಚರ್ ಹೋಯ್ತಪ್ಪ ಅಂತಂದ್ರೆ ಅದನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಹೀಗೆ ಯಾವುದು ಬಿಸ್ನೆಸ್ಸಿನ ಒಳಗಡೆ, ಯಾವ ವಸ್ತುಗಳು ಬಿಸ್ನೆಸ್ಸಿನ ಒಳಗಡೆ ಬರ್ತಾವೋ, ಯಾವ ಪ್ರಾಪರ್ಟೀಸ್ಗಳು ಬಿಸ್ನೆಸ್ಸಿನ ಒಳಗಡೆ ಬರ್ತಾವೋ ಅವನ್ನೆಲ್ಲ ಡೆಬಿಟ್ ಮಾಡಬೇಕು. ಯಾವ ಥಿಂಗ್ಸ್ಗಳು ಹೋಗ್ತಾವೋ ಬಿಸ್ನೆಸ್ನಿಂದ ಹೊರಗಡೆ ಅವುಗಳನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ what goes out. And then the third type of account is a nominal account. Nominal accounts means accounts of expenses, losses, incomes and gains. ಹಾಗಾದರೆ ವ್ಯವಹಾರ ಅಂತಂದರೆ ಅಲ್ಲಿ ಖರ್ಚುಗಳನ್ನು ನೋಡ್ತೀವಿ, ನಷ್ಟಗಳನ್ನು ನೋಡ್ತೀವಿ, ಆದಾಯಗಳನ್ನು ನೋಡ್ತೀವಿ, ಗೇನ್ಸ್ಗಳನ್ನು ನೋಡ್ತೀವಿ. ಹಾಗಾದರೆ ಈ ವೆಚ್ಚಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನಷ್ಟಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಲಾಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು, ಇವುಗಳನ್ನೆಲ್ಲ ನಾವು ನಾಮಿನಲ್ ಅಕೌಂಟ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸ್ಯಾಲ್ರಿ ಅಕೌಂಟ್, ವೇಜಸ್ ಅಕೌಂಟ್, ರೆಂಟ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಎಕ್ಸೆಟ್ರಾ. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ನಾಮಿನಲ್ ಅಕೌಂಟ್. ವೇತನ ಅಂದರೆ ನಾಮಿನಲ್ ಅಕೌಂಟ್ಸ್ ಅಂತಂದರೆ ಎಕ್ಸ್ಪೆನ್ಸಿಗೆ ಸಂಬಂಧಪಟ್ಟಿರ್ತದ್ದು, ಲಾಸಸ್ಗೆ, ಇನ್ಕಮು ಮತ್ತು ಗೇನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಖಾತೆಗಳನ್ನು ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಉದಾಹರಣೆಗೆ ಸ್ಯಾಲ್ರಿ ಅಕೌಂಟ್ ಆಗಿರ್ಬೋದು, ವೇತನ ಅಕೌಂಟು, ವೇಜಸ್ ಕೂಲಿ ಅಕೌಂಟ್ ಆಗಿರ್ಬೋದು, ಅಥವಾ ರೆಂಟ್ ಬಾಡಿಗೆ ಖಾತೆ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಬಡ್ಡಿ ಖಾತೆ ಆಗಿರ್ಬೋದು. ಇವೆಲ್ಲ ಸ್ಯಾಲ್ರಿ ಆಗಿರಲಿ, ವೇಜಸ್ ಆಗಿರಲಿ, ರೆಂಟ್ ಆಗಿರಲಿ, ಇಂಟ್ರೆಸ್ಟ್ ಆಗಿರಲಿ, ಇವೆಲ್ಲ ನಾಮಿನಲ್ ಅಕೌಂಟಿನ ಉದಾಹರಣೆಗಳು. The rules for nominal account is debit all expenses and losses, credit all incomes and gains. ಎಲ್ಲ ಎಕ್ಸ್ಪೆನ್ಸಸ್ಸು ಮತ್ತು ನಷ್ಟಗಳನ್ನು ಡೆಬಿಟ್ ಮಾಡಬೇಕು, ಇನ್ಕಮ್ಸು ಮತ್ತು ಗೇನ್ಸ್ಗಳನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಸೊ ಎಕ್ಸ್ಪೆನ್ಸಸ್ಸು ಲಾಸಸ್ಸನ್ನು, ಈಗ ಸ್ಯಾಲ್ರಿ ಪೇಡ್ ಮಾಡಿದ್ವಿ ಅಂದರೆ ಸ್ಯಾಲ್ರಿ ಈಸ್ ಎ ಎಕ್ಸ್ಪೆನ್ಸ್, ಸೊ ಇಟ್ ಈಸ್ ಟು ಬಿ ಡೆಬಿಟೆಡ್. ಈಗ ಇಂಟ್ರೆಸ್ಟ್ ರಿಶ್ಯೂ ಮಾಡ್ಕೊಂಡಿರಿ ಅಂತ ಹೇಳ್ರಿ, ಇನ್ಕಮ್ ಅದು, ಸೊ ದಟ್ ಈಸ್ ಟು ಬಿ ಕ್ರೆಡಿಟೆಡ್. So expenses and losses are to be debited, incomes and gains are to be credited. So these are the rules for the nominal account. So I hope that and I assume that you have all studied all these aspects at PU level. Once again, in order to recall your memory or to brush up your memory, again we are discussing in this unit types of accounts, difference between bookkeeping and accounting, importance of accounting. Next we shall discuss about the journal. So before discussing the journal, I would like to discuss the modern rules of accounting or American systems of accounting, rules of American system. ಈಗ ಆಲ್ರೆಡಿ ಈಗ ನಾವೇನು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಏನು ನೋಡಿದ್ದೇವಲ್ಲ ಅದೆಲ್ಲ ಇಂಗ್ಲೀಷ್ ಸಿಸ್ಟಮನ ಅಕೌಂಟಿಂಗ್ ಪ್ರಕಾರ ರೂಲ್ಸ್ಗಳು. ಅಮೇರಿಕನ್ ಸಿಸ್ಟಮ್ದ ಅಕೌಂಟಿಂಗ್ ರೂಲ್ಸ್ ಬೇರೆ ಇದೆ, ಅಥವಾ ಮಾಡರ್ನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಕರೀತಾರೆ. ದ್ಯಾಟ್ ವಿ ಶಾಲ್ ಡಿಸ್ಕಸ್ ಇನ್ ಮೈ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.